ಗಂಗಾಮತ ಸಮಾಜದಿಂದ ಸಮಾಜದ ನಗರದ ಹಿರಿಯರು ಯುವಕರು ಗ್ರಾಮದ ಹಿರಿಯರು ಯುವಕರು ನೂತನ ತಾಲೂಕು ಅಧ್ಯಕ್ಷರು ಸಮಾಜದ ವತಿಯಿಂದ ಮಾಜಿ ಎಂಎಲ್ಸಿ HR ಶ್ರೀನಾಥ್ ಅವರಿಗೆ ಗಂಗಾಮತ ಸಮಾಜದ ವತಿಯಿಂದ ಸನ್ಮಾನ ಮಾಡಲಾಯಿತು. ನೂತನ ಗಂಗಾವತಿ ತಾಲೂಕು ಗಂಗಾಮತ ಸಮಾಜದ ತಾಲೂಕು ಅಧ್ಯಕ್ಷರಾದ ಹನುಮೇಶ್ ಬಟಾರಿ ಹಾಗೂ ತಾಲೂಕು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಯುವಕ ಸಂಘದ ಭೈರೇಶ್ ಅವರಿಗೆ ಗ್ರಾಮದ ಹಿರಿಯರು ಯುವಕರು ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಗೌರವಾಧ್ಯಕ್ಷರು ಮುಷ್ಟೂರು ರಾಜಶೇಖರ್, ಜಿಲ್ಲಾ ಉಪಾಧ್ಯಕ್ಷರು ಪರಶುರಾಮ್ ಮಡ್ಢೆ, ರಾಘವೇಂದ್ರ ಗೋಪಿ, ಹನುಮೇಶ್ ಪೂಜಾರಿ, ಮಂಜುನಾಥ್, ಶ್ರೀಕಾಂತ್, ಗಂಗಾವತಿ ನಗರದ ಹಿರಿಯರು ಯುವಕರು ಗ್ರಾಮದ ಬಸಪಟ್ಟಣ, ಆನೆಗುಂದಿ, ಮರಳಿ, ಹೊಸಳ್ಳಿ, ಚಿಕ್ಕಜಂತಕಲ್, ಹೆಬ್ಬಾಳ್, ಹಳೆ ಅಯೋಧ್ಯ, ಹೊಸಕೇರ, ನಾಗನಹಳ್ಳಿ, ಕೆಡಿ ನಗರ ಗ್ರಾಮದ ಗಂಗಾಮತ ಸಮಾಜದ ಹಿರಿಯರು ಯುವಕರು ಉಪಸ್ಥಿತರಿದ್ದರು. ಗಂಗಾಮತ ಸಮಾಜದ ಗಂಗಾವತಿ ತಾಲೂಕು ಅಧ್ಯಕ್ಷರು ಹನುಮೇಶ್ ಬಟಾರಿ. ಅಧ್ಯಕ್ಷರು ನನಗೆ ಆತ್ಮೀಯರು ಮುಂಚೆ ಭಾಳಷ್ಟು ಆತ್ಮೀಯರಾಗಿರ್ತಕ್ಕಂಥ ಹನುಮೇಶ್ ಅವರು ಮತ್ತು ಯುವ ಅಧ್ಯಕ್ಷರಾದಂಥ ಭೈರೇಶ್ ಅವರು ಇವತ್ತು ಗಂಗಾಮತಿ ಸಮಾಜ ಅಂದರೆ ನಮ್ಮೆಲ್ಲರಿಗೆ ಭಾಳ ಆತ್ಮೀಯವಾದಂಥ ಸಮಾಜ ಅದು. ಯಾಕಂದರೆ ಈಗಲ್ಲ ನಮ್ಮ ತಂದೆಯವರು 4,000 5,000 MP ಆಗಬೇಕಂದ್ರೆ ಈ ಸಮಾಜದ ಸಿಂಧನೂರಿಂದ ಹಿಡಿದು ಕಂಪ್ಲಿ, ಕೊಟ್ಟಾಳು ಇವೆಲ್ಲ ಈ ಭಾಗದ ಹೊಸಪೇಟೆ ಆಗಲಿ ಇವೆಲ್ಲ ಗಂಗಾಮತಸ್ಥರ ಒಂದು ದೊಡ್ಡ ಶಕ್ತಿ ನಮ್ಮ ಬೆನ್ನಿದೆ ಈ ಮನೆಗೆ. ಸೊ ಇದು ಯಾವತ್ತೂ ಈ ಋಣ ನಾವು ತೀರ್ಸೋಕ್ಕಾಗಲ್ಲ. 4,000 5,000 MP 4,000 MLC ಆಗಿದೆ. ಇದು ಆಗಿರಬೇಕಂದ್ರೆ ಇದು ಗಂಗಾಮತಸ್ಥರು ಕಾರಣ. ಯಾಕಂದರೆ ಹಿಂದುಳಿದ ವರ್ಗದ ಒಂದು ಶಕ್ತಿ ಅವರು. ಮತ್ತು ಮತ ಅಂದರೆ ಗಂಗಾದೇವಿಯ ಒಂದು ಆಶೀರ್ವಾದ ಇರ್ತಕ್ಕಂಥ ಜನಾಂಗಕ್ಕೆ ನಾವೆಲ್ಲರೂ ಭಾಳ ಆತ್ಮೀಯಿಂದ ನೋಡಿರ್ತಕ್ಕಂಥ ಹತ್ತಿರದಿಂದ ಈ ಸಮಾಜವನ್ನು. ಯಾಕಂದರೆ ಭಾಳ ಹಿಂದುಳಿದ ಜನಾಂಗ. ಇವತ್ತು ನಾವು ನಮ್ಮ ಕಲ್ಲೂರು ಬಸಪ್ಪನವ್ರು ನೆನೆಸ್ಬೇಕು. ನಾನು ಭಾಳ ಆತ್ಮೀಯರು. ಅಲ್ಲಿ ಗೌಡ್ರ ಜೊತೆ ಹೋರಾಟಗಳು ನಡೆದರೂ ಕೂಡ ಅದೇನೇ ಕಷ್ಟಗಳಿದ್ರು ರಾತ್ರಿ 12 ಗಂಟೆ ಆದರೆ ನನ್ನ ಇದು ಏನು ಅನ್ಯಾಯ ಆದರೆ ಪೊಲೀಸ್ ಕೇಸ್ಗಾದರೆ ನಾವೆಲ್ಲ ನಿಂತು ಈ ಸಮಾಜಕ್ಕೆ ನಾವು ರಕ್ಷಣೆ ಕೊಡ್ತೀವಿ. ಸೊ ಈಗಾದರೂ ಕೂಡ ಈ ನಮ್ಮ ಅಧ್ಯಕ್ಷರ ಮೇಲೆ ನಮ್ಮ ರಾಜಶೇಖರ್ ಮುಷ್ಟೂರು 30-40 ವರ್ಷ ಆಯಿತು ಭಾಳ ಈ ಸಮಾಜಕ್ಕೆ ದುಡ್ಕಂತ ಹೋಗಿದ್ದಾರೆ ನಮ್ಮ ಪರಶುರಾಮ್ ಅವರಿಗೆ. ಹಾಗೆ ಹೊಸ ಅಧ್ಯಕ್ಷರಿಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಏನೇ ಸಮಸ್ಯೆಗಳಿಲ್ಲ ಹಳ್ಳಿದಲ್ಲಿ ನಮ್ಮ MP ಅವ್ರು ನಮ್ಮವರಲ್ಲ, MLA ಅವ್ರು ನಮ್ಮವರಲ್ಲ ತೆಗೆದುಬಿಡ್ರಿ, ನಾವು ಇದ್ದೀವಿ. ಯಾಕೆ ಒಂದು ಸಮಾಜಕ್ಕೆ ಮೀಸಲಾಗಿರಬಾರ್ದು. ಯಾರು MP ಆಗಲಿ, MLAಗಳಾಗಲಿ, ಮಂತ್ರಿಗಳಾಗಲಿ, ಇವತ್ತೆಲ್ಲ ಸಮಾಜಗಳು ವಿಶ್ವಾಸ ತೊಗೊಂಡೋಗ್ತಕ್ಕಂಥ ಕೆಲಸ ಜನಪ್ರತಿನಿಧಿಗಳು. ಆದರೆ ನಮ್ಮ ದುರ್ದೈವ ಈ ಸದ್ಯದಲ್ಲಿ ಕೆಲವು ಕ್ಷೇತ್ರದಲ್ಲಿ ಜಾತಿ ರಾಜಕಾರಣ ಭಾಳ ಆಗಿದೆ. ಅದು ನಮ್ಮ ದುರ್ದೈವ. ಯಾಕೆಂದರೆ ಚುನಾಯಿತ ಪ್ರತಿನಿಧಿಗಳು ಯಾವತ್ತೂ ಒಂದು ಜಾತಿಗೆ ಒಂದು ಸಿದ್ಧಾಂತಕ್ಕೆ ಮೀಸಲಾಗಿರಬಾರ್ದು. ಇದೆಲ್ಲ ಶೋಷಿತ ವರ್ಗದ ಜನರಿಗೆ ಕೆಲಸ ಮಾಡ್ತಕ್ಕಂಥ ವಿಚಾರಣೆಗಳು ಇರಬೇಕು. ಅದರಿಂದ ಇವತ್ತು ಅಧ್ಯಕ್ಷರು ನಾನು ಒಂದು ಅಭಯ ಹಸ್ತವನ್ನು ಅವರಿಗೆ ಕೊಡ್ತಾ ಇದ್ದೀನಿ. ಇವತ್ತು ರಾತ್ರಿ 12 ಗಂಟೆ ಆದರೂ ಕೂಡ ಈ ಸಮಾಜಕ್ಕೆ ಏನೇ ಕಷ್ಟ ಬಂದರೂ ಕೂಡ ಪೊಲೀಸು ಕೇಸಿಂದ ಇರಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರಲಿ, ಇವತ್ತು ಯಾರನ್ನ ಹೊಲಗಳು ಅಕ್ರಮವಾಗಿ ಯಾರನ್ನ ದೌರ್ಜನ್ಯ ಮಾಡ್ತಿದ್ದಾರಾಗಲಿ, ಇಂಥ ಒಂದು ಕೆಲಸಗಳಿಗಾಗಲಿ ನಾವು ಸಂಪೂರ್ಣವಾಗಿ ಬೆಂಬಲ ಸಮಾಜಕ್ಕೆ ಕೊಡ್ತೀನಿ. ಮತ್ತು ರಾಜಶೇಖರ್ ಮುಷ್ಟೂರು ನನಗೆ ಆತ್ಮೀಯ ಸ್ನೇಹಿತರು ಮತ್ತು ಮುಂಚಿಂದ ಭಾಳಷ್ಟು ಚಿಂತಕರು ಈ ಸಮಾಜದ ಈ ರಾಜ್ಯ ಮಟ್ಟದ ನಾಯಕರು. ಅದರಿಂದ ಇವತ್ತು ಕೊಟ್ಟಾರವರು ಈ ಜವಾಬ್ದಾರಿ ಹೊತ್ಕೊಂಡು, ಯಾಕೆ ಹಿಂದೆ ನಾನು ಭಾಳಷ್ಟು ಕಡಿಮೆ ಇವತ್ತು ಹೇಳಿದಲ್ಲ ಬಸಪಟ್ಟಣದವರು ಅಷ್ಟು 300 ಮನೆಗಳಿದೆ ನನಗೆ ಗೊತ್ತಿಲ್ಲ. ಯಾಕಂದರೆ ಅದು ದೊಡ್ಡ ಶಕ್ತಿ ಅದು. ಅವರು ದುಡಿಮೆ, ಅವರು ವ್ಯವಹಾರದಲ್ಲಿ ಅವರು, ಆದರೆ ಅವ್ರನ್ನ ಬೆಳೆಸತಕ್ಕಂಥ ಕೆಲಸ ನಮ್ಮ ಅಧ್ಯಕ್ಷರದು ಉಪಾಧ್ಯಕ್ಷರದು ಈ ಸಮಿತಿಯವರು. ಅದರಿಂದ ನಾವೆಲ್ಲರೂ ಪಕ್ಷಾತೀತವಾಗಿ ಯಾವುದೇ ಪಕ್ಷದವರಿದ್ದರೂ ಕೂಡ ನಾನು ನಿಮಗೆ ಈ ಸಮಾಜಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿ ಸೇವೆ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ತಾವು ದಯವಿಟ್ಟು
ಯಾವುದೇ ಮುಂದೆ, ಯಾಕಂದರೆ ಹಿಂದಿನ ಅಧ್ಯಕ್ಷರು ಏನು ಮಾಡಿದ್ರೆ ನನಗೆ ಗೊತ್ತಿಲ್ಲ. ಆದರೆ ನೀವು ನಿಮ್ಮಲ್ಲಿ ಭಾಳ ಜವಾಬ್ದಾರಿ ಇದೆ, ಯಾಕಂದರೆ ಭಾಳ ಕಷ್ಟಪಟ್ಟು ನಿಮಗೆ ಆರಿಸ್ಕೊಂಡಿದೆ. ಈ ಸಮಾಜ ಭಾಳಷ್ಟು ಬಡತನ ಇರ್ತಕ್ಕಂಥ ಸಮಾಜಗಳನ್ನ ನಿಮ್ಮ ಮೇಲೆ ಜವಾಬ್ದಾರಿ ಇರ್ತದೆ. ನಾನು ನಿಮ್ಮ ಜೊತೆ ಕೈ ಜೋಡಿಸಿ ಆ ಜನರ ಏನೇ ಸಮಸ್ಯೆಗಳಿದ್ರೂ ನಾನು ಕೆಲಸ ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ನಾನು ಒಂದು ಮಾತನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ರವಿವಾರದಂದು ವಿವೇಕ ಭಾರತಿ ಶಾಲೆಯಲ್ಲಿ ಸಮಾಜದ ಆಯ್ಕೆ ಪ್ರಕ್ರಿಯೆಯಲ್ಲಿ ಎಲ್ಲ ನಗರದ ಹಿರಿಯರು, ಗ್ರಾಮದ ಹಿರಿಯರು, ಯುವಕರು ಎಲ್ಲರೂ ಸೇರಿ ನನ್ನನ್ನು ಜಿಲ್ಲಾ ಅಧ್ಯಕ್ಷರು ಸೇರಿ ಎಲ್ಲ ಜಿಲ್ಲಾ ಬಾಡಿ ಮತ್ತು ತಾಲೂಕು, ಗ್ರಾಮದವರು, ನಗರದವರು ಎಲ್ಲ ಹಿರಿಯರು, ಯುವಕರು ಸೇರಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅದರ ಜೊತೆಗೆ ಎಲ್ಲ ಹಳ್ಳಿಯರು ಒಂದು ಒತ್ತು ಕೊಟ್ಟು ಇವತ್ತು ಅಧ್ಯಕ್ಷರನ್ನು ಆಯ್ಕೆ ಮಾಡಿದರು. ಆ ಅಧ್ಯಕ್ಷರ ಆಯ್ಕೆಗೆ ಮುಂದೆ ನಾನು ಅವರಿಗೆ ಯಾವುದೇ ಒಂದು ಗ್ರಾಮದಲ್ಲಿ ಸಮಸ್ಯೆವಾಗಿರಲಿ, ಯಾವುದೇ ಒಂದು ಸಮಸ್ಯೆ ಇದ್ದರೂ ಅವ್ರ ಜೊತೆಗಿರ್ತೀನಿ. ಕೆಲವೊಂದು 2 ತಿಂಗಳಿಗೊಮ್ಮೆ ನಾನು ಮೀಟಿಂಗ್ ಮಾಡ್ತೀನಿ. ತಾಲೂಕಲ್ಲಿ ಮೀಟಿಂಗ್ ಮಾಡಿ ಎಲ್ಲ ಗ್ರಾಮದವರು ಸಹಕಾರ ಮಾಡಬೇಕು, ನಗರದವರು ಸಹಕಾರ ಮಾಡಬೇಕು. ಇಲ್ಲಿ ಅಧ್ಯಕ್ಷ ಅಂದರೆ ನಾನು ಒಬ್ಬರೇ ಅಲ್ಲ, ಎಲ್ಲರೂ ಅಧ್ಯಕ್ಷ ಇದ್ದಂಗೆ. ಈ ಒಬ್ಬರೇ ಅಧ್ಯಕ್ಷತೆ ಮಾಡೋಕ್ಕಾಗಲ್ಲ, ಎಲ್ಲರೂ 10 ಕೈಗಳು ಸೇರಿದ್ರೇ ಅದು ಅಧ್ಯಕ್ಷ ಸ್ಥಾನ. ಅದಕ್ಕೆ ನೀವೆಲ್ಲರೂ ನನ್ನ ಕೈ ಜೋಡಿಸಿರಿ, ಅದಕ್ಕೆ ಒತ್ತು ಕೊಡ್ರಿ. ನಾನು ನಿಮ್ಮ ಜೊತೆಗೆ ಇರ್ತೀನಿ. ಯಾವುದಾದ್ರು ಸಮಸ್ಯೆಗಳು ಇದ್ದಪ್ಪ ಅಂದರೆ ಗ್ರಾಮದಲ್ಲಿ ಯಾವುದೂ ಸಮಸ್ಯೆ ಇದ್ರೂ ಅದಕ್ಕೆ ನಾನು ಬಂದು ಬಗೆಹರಿಸ್ಕೊಂಡು ಸಿದ್ಧ. ಯಾಕಂದರೆ ಹಿರಿಯರನ್ನ ಇದು ಜೊತೆಗೂಡಿ ಆಮೇಲೆ ನಮ್ಮ ಸಮಾಜಕ್ಕೆ ಹೆಚ್ಚು ಪ್ರಾತಿನಿಧ್ಯ ಕೊಟ್ಟಂಥ ಈ ನಮ್ಮ ಶ್ರೀರಾಮುಲು HRG ರಾಮುಲು ಗಣ್ಯರು ಮತ್ತು ನಮ್ಮ ಶ್ರೀನಾಥ್ ಗಣ್ಯರು ಇವತ್ತಿಗೆ ನಮ್ಮ ಸಮಾಜಕ್ಕೆ ಎಲ್ಲ ಕಡೆಗೆ ಒತ್ತು ಕೊಟ್ಟಿದ್ದಾರೆ. ಅದು ಕಾಟಿಗಿ ಭಾಗ ಆಗಿರ್ಬೋದು, ಕನಕಗಿರಿ, ಗಂಗಾವತಿ ಭಾಗದಲ್ಲಿ ಹೆಚ್ಚು ನಮ್ಮ ಸಮುದಾಯ ಭವನಕ್ಕೆ ಮೂರ್ತಿಯನ್ನು ಕೊಟ್ಟಿದ್ದಾರೆ, ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಒಂದು ಮಾಡಿದ ನಿರ್ಮಾಣ ಇವತ್ತು ಎತ್ತರಲ್ಲೇ ಬೆಳೆದಿದೆ. ಎಲ್ಲರ ಅವರ ಆಶೀರ್ವಾದ ಅಂತ ಅನ್ಕೊತೀನಿ. ಇನ್ನು ಮುಂದೆ ಎಲ್ಲರನ್ನೂ ವಿಶ್ವಾಸ ತಗೊಂಡು ಎಲ್ಲರನ್ನ ಜೊತೆಗೂಡಿ ನಾನು ಮುಂದೆ ಅಭಿವೃದ್ಧಿಗೆ ನೀವೆಲ್ಲ ಸಹಕಾರ ಮಾಡಿ ಎಂದು ಗಂಗಾಮತ ಸಮಾಜದ ಯುವಕರಿಗೆ ಹಾಗೂ ನಿಜಶರಣ ಅಂಬಿಗರ ಚೌಡ ಯುವಕ ಸಂಘಕ್ಕೂ ನಾನು ಕೇಳಿಕೊಡುತ್ತೇನೆ. ಹೊಸಳ್ಳಿ ಗ್ರಾಮದಲ್ಲಿ ಹಿರಿಯರು, ಗಂಗಾಮತ ಸಮಾಜದ ಹಿರಿಯರು ಹಾಗೂ ಯುವಕರು ಈ ದಿನ ನಮಗೆ ಇಂದು ಸಾಯಂಕಾಲ ನಮಗೆ ಕರೆದು ಸನ್ಮಾನ ಮಾಡಿ ಗೌರವಿಸಿದ್ದಾರೆ. ಅವರು ಹಿರಿಯರ ಜೊತೆಗೆ ನಾವು ಸದಾ ಅವ್ರ ಜೊತೆಗೆ ಇರ್ತೀವಿ. ಅವರ ಮಾರ್ಗದರ್ಶನದೊಂದಿಗೆ, ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಸಮಾಜವನ್ನು ಸೇವೆ ಮಾಡ್ತೀವಿ ಅಂತ ಹೇಳ್ತೀನಿ. ನಿಜವಾಗೂ ಅವರು ನನಗೆ ಎಲ್ಲ ಮಾರ್ಗದರ್ಶನವರು. ವರ್ಷ ಯಾವತ್ತಿಗೂ ನಾನು ಇಲ್ಲಿ ಜಯಂತಿಗೂ ಆಮೇಲೆ ಚೌಡಯ್ಯನ ಜಯಂತಿಗೂ ನಾನು ಬಂದು ಹೋಗ್ತಾ ಇದ್ದೆ. ಅವರು ನಮಗೆ ಸಂಪರ್ಕದಲ್ಲೂ ಇದ್ದಾರೆ, ನಮ್ಮ ಜೊತೆಗೂ ಇದ್ದಾರೆ. ಆ ಹಿರಿಯರ ಮುಂದೆ ಇಟ್ಕೊಂಡು ಮುಂದೆ ಸಮಾಜ ಸೇವೆ ಮಾಡ್ತೀವಿ ಅಂತೇಳಿ ನಾನು ಈ ಸಮಾಜದ ಹಿರಿಯರಿಗೂ ಯುವಕರಿಗೂ ನಾನು ಕೇಳ್ಕೊಳ್ತೀನಿ. ಹೊಸಳ್ಳಿ ಗ್ರಾಮದ ಹಿರಿಯರಿಗೂ ಎಲ್ಲರಿಗೂ ಕರೆದು ನಮಗೆ ಸನ್ಮಾನ ಮಾಡೋಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀವಿ. ನಮಗೆ ಎಲ್ಲರಿಗೂ ಒಳ್ಳೆಯ ಸಮಾಜ ಸೇವೆ ಮಾಡಲಿಕ್ಕೆ ಅವರು ಸಲಹೆ ಬೇಕು ಅಂಥೇಳಿ ಅವ್ರ ನೇತೃತ್ವದಾಗ ಮುಂದೆ ಅವ್ರು ಏನು ಹೇಳ್ತಾರೆ ಮಾಡ್ಕೊಂಡು